ಸೊ ನಮಸ್ಕಾರ ಮಿತ್ರರೇ, ಏನಂದ್ರೆ ಇವತ್ತು ನಾನು ನಿಮಗೆ ಒಂದು ಬೋನಸ್ ಟಿಪ್ ಕೊಡ್ತೀನಿ. ಬೋನಸ್ ಟಿಪ್ ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಇವಾಗ ಚಳಿಗಾಲ, ಇದು ಸೆಕ್ಸ್ ಮಾಡೋಕೆ ದ ಬೆಸ್ಟ್ ಟೈಮ್. ಇದರಲ್ಲಿ ನನಗೆ ಸೆಕ್ಸ್ ಪ್ರಾಬ್ಲಮ್ ಇದೆಯಾ ಅಂತ ಹೇಳೋರು ಯೂಸ್ ಮಾಡ್ಬೋದು. ನನಗೆ ಸೆಕ್ಸ್ ಪ್ರಾಬ್ಲಮ್ ಇಲ್ಲ ಸರ್, ಬಟ್ ಇದ್ದಿದ್ನಲ್ಲಿ ನಾನು ಏನೋ ಸ್ವಲ್ಪ ಚೆನ್ನಾಗಿ ಮಾಡ್ಬೇಕಂದ್ರೆ ಏನು ಮಾಡಿ ಅಂದ್ರೆ, ನಾನು ಒಂದು 3 ಐಟಮ್ ಹೇಳ್ತೀನಿ. ಎಲ್ಲ ಕಡೆ ಈಜಿಲಿ ಅವೈಲೇಬಲ್ ಇದೆ. ಏನು ಮಾಡಿ ಅಂದ್ರೆ, ನೀವು 1 kg ಸ್ವಲ್ಪ ಖರ್ಜೂರ ತಗೊಳ್ಳಿ. ಖರ್ಜೂರ ಮತ್ತು ಇದರಲ್ಲಿ ಎರಡು ಬರುತ್ತೆ. ಈಗ ಸರ್, ಒಣ ಖರ್ಜೂರ ತಗೊಳ್ಳ ಅಥವಾ ಹಸಿ ಖರ್ಜೂರ ತಗೊಳ್ಳ ಅಂತ, ಯಾವುದು ಓಕೆ. ಹಸಿನೂ ತಗೋಬಹುದು, ಒಣ ಖರ್ಜೂರನೂ ತಗೋಬಹುದು. ಇದು 1 kg ತಗೊಳ್ಳಿ, ಅದರದ್ದು ಬೀಜ ತೆಗೆದಿಡಿ. 1 kg ಜೇನುತುಪ್ಪ ತಗೊಳ್ಳಿ. ಸ್ಪೆಷಲಿ ನ್ಯಾಚುರಲಿ ಏನಾದ್ರೂ ಕಲೆಕ್ಟ್ ಮಾಡಿದ್ರೆ ತುಂಬಾ ಒಳ್ಳೆಯದು. ನಿಮ್ಮ ಫ್ರೆಂಡ್ಸ್ ಯಾರಾದ್ರೂ ಊರ್ ಕಡೆ ಇರ್ತಾರೆ, ಹಳ್ಳಿ ಊರಿನಲ್ಲಿ ಇರ್ತಾರೆ ಅಂದ್ರೆ ಅವ್ರಿಗೆ ಹೇಳ್ಬಿಟ್ರೆ ನಿಮಗೆ ಕೊಡ್ತಾರೆ. ಅದು 1 kg ತಗೊಳ್ಳಿ. 1/4 kg ಎಳ್ಳು ತಗೊಳ್ಳಿ. ಇವಾಗ ಏನ್ ಮಾಡಿ, ನೀವು ಮನೆಯಲ್ಲಿ ನಾವು ಏನೋ ಪಿಕ್ಕಲ್ ಇಡಾಕೆನೋ ಏನೋ ಒಂದು ಇಡಾಕೆ ಸ್ವಲ್ಪ ಗ್ಲಾಸ್ ಬಾಟಲ್ ಇಡ್ತೀವಿ, ಇಷ್ಟು ದೊಡ್ಡದು. 1 kgನೂ 1.5 kg ಐಟಮ್ ಹೋಲ್ಡ್ ಆಗೋ ತರ ಒಂದು ಗ್ಲಾಸ್ ಭರಣಿ ತರ ಇಟ್ಕೊಳ್ಳಿ ಒಂದು. ಅದರಲ್ಲಿ ಏನ್ ಮಾಡಿ ಅಂದ್ರೆ, ಫಸ್ಟ್ ಇದು ಬೀಜ ತೆಗೆದ್ಬಿಟ್ಟು ಖರ್ಜೂರ ಹಾಕ್ಬಿಡಿ. ಆಮೇಲೆ ಅದು 1/4 kg ಎಳ್ಳು ಹಾಕಿ. ಆಮೇಲೆ ಲಾಸ್ಟಿಗೆ ಜೇನುತುಪ್ಪ ಹಾಕಿ. ಕ್ವಾಂಟಿಟಿ ಹೇಳ್ತೀನಿ: 1 kg ಖರ್ಜೂರ, 1 kg ಜೇನುತುಪ್ಪ, 1/4 kg ಎಳ್ಳು. ಈ 3 ಐಟಮ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮಿಕ್ಸ್ ಮಾಡಿಬಿಟ್ಟು ಅದು ಏನು ಭರಣಿ ಇದೆಯಲ್ಲ, ಅದು ಢಕ್ಕನ್ ಹಾಕೊಳ್ಳಿ, ಚೆನ್ನಾಗಿ ಅದಕ್ಕೆ ಮುಚ್ಚಳ ಹಾಕೊಳ್ಳಿ. ಇದು ಏನ್ ಮಾಡಬೇಕು, ಫಸ್ಟ್ 8 ದಿನ ಬೆಳಗ್ಗೆ 1 hour ಸೂರ್ಯದ ಬಿಸಿಲಿಗೆ ಇಡಬೇಕು ಡೈಲಿ. ಫಾರ್ ಎಕ್ಸಾಂಪಲ್, ಒಂದು 7 ಗಂಟೆಗೆ ಇಟ್ಟರೆ 8 ಗಂಟೆವರೆಗೆ ಅಲ್ಲಿ ಇರಬೇಕು, ಬಿಸಿಲಿನಲ್ಲಿ ಇರಬೇಕು. 8 ಗಂಟೆಗೆ ತೆಗೆದ್ಬಿಟ್ಟು ಮನೆಯಲ್ಲಿ ಇಟ್ಕೋಬೇಕು. ಇದು ನಿರಂತರವಾಗಿ 8 ದಿನ ಮಾಡಬೇಕು. ಅವಾಗ ಏನಾಗುತ್ತೆ, ಇದು ಖರ್ಜೂರ, ಜೇನುತುಪ್ಪ, ಎಳ್ಳು, ಈ 3 8 ದಿನ ಸೂರ್ಯದ ಬೆಳಕಿನಲ್ಲಿ ಅದರಲ್ಲಿ ಒಂದು ಒಳ್ಳೆ ಔಷಧಿ ಗುಣ, ಒಳ್ಳೆ ವಾಜೀಕರಣ ದ್ರವ್ಯ ಗುಣ ಬಂದಿದಿರೋದು. ದಿನ ಏನ್ ಮಾಡಬೇಕು, ಬ್ರಷ್ ಆದ್ಮೇಲೆ 2 ತಿನ್ಬೇಕು. ಸರ್, ನನಗೆ ಶುಗರ್ ಇದೆಯಾ, ನಾನು ತಿನ್ಬಹುದಾ? 100% ತಿನ್ನಿ. ಯಾಕೆ ತಿನ್ನಿ ಅಂದ್ರೆ, ನ್ಯಾಚುರಲ್ ಆಗಿ ಕಲೆಕ್ಟ್ ಮಾಡಿದ ಜೇನುತುಪ್ಪ ಶುಗರ್ಗೆ ಔಷಧಿ. ಮತ್ ಖರ್ಜೂರದಿಂದ ಅಷ್ಟೇನು ಶುಗರ್ ಹೈ ಆಗಲ್ಲ. ಫಾರ್ ಎಕ್ಸಾಂಪಲ್, ತಮಗೆ ಡೌಟ್ ಏನಾದ್ರೂ ಅನ್ಸ್ತು, ಅಪ್ಪ ಇಲ್ಲ ಜಾಸ್ತಿ ಆಗ್ಬೋದು ಅಂದ್ರೆ 2 ತಿನ್ನೋ ಜಾಗದಲ್ಲಿ 1 ತಿನ್ನಿ. ಬಟ್ ನಾರ್ಮಲ್ ನನಗೆ ಶುಗರ್ ಇಲ್ಲ, ನಾನು ಹೆಲ್ದಿ ಇದೀನಿ ಸರ್ ಅಂದ್ರೆ 2 ತಿನ್ನಿ. ಇದು ಕರೆಕ್ಟ್ ಆಗಿ ಇವಾಗ ಫಾರ್ ಎಕ್ಸಾಂಪಲ್ ಈಗ ತಾವು ಪ್ರಿಪೇರ್ ಮಾಡಿದ್ರೆ ಅಂತ ತಿಳ್ಕೊಡಿ. ಇವಾಗ ಡಿಸೆಂಬರು, ಜಾನ್ಯುವರಿ, ಫೆಬ್ರವರಿ ಈ 3 ತಿಂಗಳು ಒಳ್ಳೆ ಚಳಿಗಾಲದಲ್ಲಿ ಯೂಸ್ ಮಾಡಿ. ನೆಕ್ಸ್ಟ್ ಚಳಿಗಾಲದಲ್ಲಿ ತಿರ್ಗಾ ಮಾಡಿ. ಪ್ರತಿ ಚಳಿಗಾಲದಲ್ಲಿ ನೀವು ಏನ್ ಮಾಡ್ಬೇಕಂದ್ರೆ, ಒಳ್ಳೆ ವ್ಯಾಯಾಮ ಮಾಡಬೇಕು, ಒಳ್ಳೆ ಇದು ನಾನು ಹೇಳಿದ ಐಟಮ್ ತಿನ್ಬೇಕು. ಸೆಕ್ಸ್ ನಲ್ಲಿ ಪ್ರಾಬ್ಲಮ್ ಅಂತೆ ಬರೋದೇ ಇಲ್ಲ. ಅದು ನಿಮುರಿಕೆ ಸಮಸ್ಯೆ ಇರಬಹುದು, ಅದು ನಿಮ್ಗೆ ಟೈಮಿಂಗ್ ಪ್ರಾಬ್ಲಮ್ ಇರಬಹುದು. ಇಲ್ಲ ಸರ್, ನನಗೆ ರಿಪೋರ್ಟ್ ಮಾಡಿದ್ದೀನಿ, ಅಲಿಗೋಸ್ಪರ್ಮಿಯಾ ಬಂದಿದೆ, ಅಜೋಸ್ಪರ್ಮಿಯಾ ಬಂದಿದೆ, ಡಾಕ್ಟರ್ ಹೇಳ್ತಿದ್ದೆ ವೀರ್ಯ ವೀಕ್ ಇದೆ ಅಂತ, ಅದು ರೆಡಿ ಆಗುತ್ತೆ. ಜೊತೆಗೆ ಸರ್, ನನಗೆ ಉದ್ರೇಕ ಬರ್ತಾ ಇದೆ ಬಟ್ ಜಾಸ್ತಿ ಟೈಮ್ ಯಾಕೋ ಸೆಕ್ಸ್ ಆಗ್ತಾ ಇಲ್ಲ, ಅದು ಇಂಪ್ರೂವ್ ಆಗುತ್ತೆ. ಸೈಜ್ ತುಂಬಾ ಗಟ್ಟಿ ಆಗುತ್ತೆ. ಆಮೇಲೆ ಏನಂದ್ರೆ, 1 ವರ್ಷ ನಿಮ್ಗೆ ಇಷ್ಟು ಪವರ್ ಇರುತ್ತೆ ಅಂದ್ರೆ, ನೀವು ಇವಾಗ ಒಂದು 5 ಕಿಲೋಮೀಟರ್ ವಾಕ್ ಮಾಡಿದ್ರೆ ಸುಸ್ತಾಗ್ತಾ ಇದ್ರೆ, ಒಂದು 10 ಕಿಲೋಮೀಟರ್ ವಾಕ್ ಮಾಡಿದ್ರು ಸುಸ್ತಾಗಲ್ಲ. ಅಷ್ಟು ಪವರ್ ಈ ಮೆಡಿಸಿನ್ ಅಲ್ಲಿ ಇದೆ. ಇದು ಒಳ್ಳೆ ಡ್ರೈ ಫ್ರೂಟ್ಸ್ ಅಂಗಡಿನಲ್ಲಿ ಹೋಗ್ಬಿಟ್ಟು ಎಲ್ಲ ಐಟಮ್ ಪರ್ಚೇಸ್ ಮಾಡಿ ಚೆನ್ನಾಗಿ ತಿನ್ನಿ. ಮತ್ ನೀವು ತಿಂದಾದ್ಮೇಲೆ ನನಗೆ ಏನಾದ್ರೂ ಬೆನಿಫಿಟ್ ಆಗಿದೆ ಅಂದ್ರೆ, ಮತ್ತೆ ತಿರ್ಗಾ ಇದೇ ವಿಡಿಯೋನಲ್ಲಿ ಬಂದ್ಬಿಟ್ಟು ಒಂದು ಥ್ಯಾಂಕ್ಸ್ ಅಂತ ಹೇಳಿ ನನಗೆ ಅಷ್ಟೇ.